ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಹನಿಮೂನ್ ವೇಳೆ ಯೋನಿಯಲ್ಲಿ ಉರಿ ಯಾಕೆ ಬರುತ್ತೆ ಗೊತ್ತಾ? ಈ ವಿಡಿಯೋದಲ್ಲಿನ ಮಾಹಿತಿ ಕುತೂಹಲಕಾರಿಯಾಗಿದ್ದು, ಹೀಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಮದುವೆಯ ನಂತರ ಹನಿಮೂನ್ನಲ್ಲಿ ಅನೇಕ ಮಹಿಳೆಯರು ಸಮಸ್ಯೆಯನ್ನು ಎದುರಿಸುತ್ತಾರೆ. ಯೋನಿ ಅಸ್ವಸ್ಥತೆ, ಮೂತ್ರ ವಿಸರ್ಜನೆಯಲ್ಲಿ ಸುಡುವಿಕೆ, ಲೈಂಗಿಕತೆಯ ಸುತ್ತ ಭಯ ನಿರ್ಮಾಣವಾಗುತ್ತದೆ. ಈ ಸಮಸ್ಯೆಯನ್ನು ಹನಿಮೂನ್ ಸಿಸ್ಟೈಟಿಸ್ ಎಂದು ಕರೆಯಲಾಗುತ್ತದೆ. ಇನ್ನು ಹನಿಮೂನ್ ಸಿಸ್ಟೈಟಿಸ್ ಏಕೆ ಆಗುತ್ತೆ ಅಂತ ನೋಡೋದಾದ್ರೆ, ಮೆಡಿಕಲ್ ನ್ಯೂಸ್ ಟುಡೇ ವರದಿಯ ಪ್ರಕಾರ, ನಮ್ಮ ಚರ್ಮ ಮತ್ತು ಮಲವು ಸಾಮಾನ್ಯವಾಗಿ ಹಾನಿಕಾರಕವಲ್ಲದ ಕೆಲವು ಬ್ಯಾಕ್ಟೀರಿಯಾಗಳನ್ನು ಹೊಂದಿರುತ್ತದೆ. ಆದರೆ ಅನೇಕ ವೇಳೆ ಬ್ಯಾಕ್ಟೀರಿಯಾಗಳು ಸಂಭೋಗದ ಸಮಯದಲ್ಲಿ ಮೂತ್ರನಾಳದ ಮೂಲಕ ಮೂತ್ರಕೋಶವನ್ನು ತಲುಪುತ್ತವೆ. ಆಗ ಮೂತ್ರಕೋಶದ ಸೋಂಕು ಉಂಟಾಗುತ್ತದೆ. ಸಿಸ್ಟೈಟಿಸ್ ಯಾವುದೇ ವಯಸ್ಸಿನಲ್ಲಿ ಬೇಕಾದರೂ ಪುರುಷರು ಮತ್ತು ಮಹಿಳೆಯರಲ್ಲಿ ಸಂಭವಿಸಬಹುದು. ಆದರೆ ಇದು ಮಹಿಳೆಯರಲ್ಲಿ ಹೆಚ್ಚು ಸಾಮಾನ್ಯವಾಗಿದೆ. ಇದಕ್ಕೆ ಮುಖ್ಯ ಕಾರಣವೆಂದರೆ ಮಹಿಳೆಯರಲ್ಲಿ ಮೂತ್ರನಾಳವು ಚಿಕ್ಕದಾಗಿರುತ್ತದೆ ಮತ್ತು ಗುದದ್ವಾರದ ಪಕ್ಕದಲ್ಲಿರುತ್ತದೆ. ಆದ್ದರಿಂದ ಬ್ಯಾಕ್ಟೀರಿಯಾ ಸುಲಭವಾಗಿ ಮೂತ್ರಕೋಶವನ್ನು ಪ್ರವೇಶಿಸಬಹುದು. ಈ ಬ್ಯಾಕ್ಟೀರಿಯಾವು ಯೋನಿಯ ಸುತ್ತಲೂ ಗೂಡು ಕಟ್ಟುತ್ತದೆ. ಇದು ಮೂತ್ರದ ಸೋಂಕು ಅಥವಾ ಯುಟಿಐಗೆ ಕಾರಣವಾಗುತ್ತದೆ. ಅನೇಕ ಹುಡುಗರು ಸಹ ಯುಟಿಐ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ. ಡೆಯ ವೈದ್ಯಕೀಯ ಮಂಡಳಿಯ ಸದಸ್ಯೆ ಮತ್ತು ಸ್ತ್ರೀರೋಗ ತಜ್ಞ ಡಾ. ಮೆಲಾನಿ ಬೋನ್ ಅವರು, ಈ ರೋಗವನ್ನು ಹನಿಮೂನ್ ಸಿಸ್ಟೈಟಿಸ್ ಎಂದು ಕರೆಯಲಾಗುತ್ತದೆ, ಏಕೆಂದರೆ ಈ ರೋಗದ ಲಕ್ಷಣಗಳು ಸಾಮಾನ್ಯವಾಗಿ ಸಂಭೋಗದ ನಂತರ ಮಹಿಳೆಯರಲ್ಲಿ ಕಾಣಿಸಿಕೊಳ್ಳುತ್ತವೆ. ಹಾಗಿದ್ರೆ ಯಾವ ರೋಗಲಕ್ಷಣಗಳು ಕಂಡುಬರುತ್ತವೆ ಅಂತ ನೋಡೋದಾದ್ರೆ, ಯೋನಿ ವಾಸನೆ, ಮೂತ್ರ ವಿಸರ್ಜನೆಯ ನಂತರವೂ ಮೂತ್ರವು ಧಾವಿಸುತ್ತಿರುವಂತೆ ತೋರುತ್ತದೆ, ವಾಕರಿಕೆ, ಹಸಿವಿನ ನಷ್ಟ, ಆಯಾಸ ಉಂಟಾಗುತ್ತದೆ. ಹಾಗೆಯೇ ತೀವ್ರವಾದ ಹೊಟ್ಟೆ ನೋವು, ಕೆಲವು ಸಂದರ್ಭಗಳಲ್ಲಿ ಸೋಂಕಿನಿಂದ ಉಂಟಾಗುವ ಜ್ವರ, ಮೂತ್ರ ವಿಸರ್ಜನೆಯ ಸಮಯದಲ್ಲಿ ಉರಿಯುವ ಬಗ್ಗೆ ಜಾಗರೂಕರಾಗಿರಿ. ಸ್ನೇಹಿತರೆ, ನೋಡಿದ್ರಲ್ಲ, ಇದೇ ತರಹದ ಜೀವನಕ್ಕೆ ಉಪಯುಕ್ತವಾಗುವ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ. ನಮಸ್ಕಾರ.